ವೀಕ್ಷಕರೇ ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನಿಮಗೆ ಗೊತ್ತಾ, ಇಡೀ ವಿಶ್ವದಲ್ಲೇ ಅತ್ಯಂತ ಬಿಗ್ಗೆಸ್ಟ್ ಬಿಸ್ನೆಸ್ ಯಾವುದು ಅಂತ ಹೇಳಿ? ನೀವು ಪ್ರತಿನಿತ್ಯ, ಪ್ರತಿದಿನ, ಪ್ರತಿ ಕ್ಷಣ ಬಳಸುವ ಸ್ಮಾರ್ಟ್ಫೋನ್. ಸ್ಮಾರ್ಟ್ಫೋನ್ ತಯಾರಿಕೆ ಹಾಗೆ ಅದರ ಮಾರಾಟ ಇಡೀ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಹಣಕಾಸಿನ ವಹಿವಾಟನ್ನು ಇನ್ಕ್ಲೂಡ್ ಮಾಡಿಕೊಂಡಿರುವ ಬಿಸ್ನೆಸ್. ಸರಿಸುಮಾರು ವಾರ್ಷಿಕ $600 ಬಿಲಿಯನ್ ನಷ್ಟು ವ್ಯವಹಾರ ಸ್ಮಾರ್ಟ್ಫೋನ್ಗಳಿಗೆ ರಿಲೇಟೆಡ್ ಆಗಿ ಇಡೀ ಪ್ರಪಂಚದಲ್ಲಿ ನಡೆಯುತ್ತೆ. ಮತ್ತೊಂದು ಖುಷಿ ವಿಚಾರ ಅಂದರೆ, ಭಾರತ ಇಡೀ ಪ್ರಪಂಚದಲ್ಲೇ 2ನೇ ಅತಿ ದೊಡ್ಡ ಸ್ಮಾರ್ಟ್ಫೋನ್ ಉತ್ಪಾದಕ ರಾಷ್ಟ್ರ ಅನ್ನೋ ಹೆಗ್ಗಳಿಕೆಗೆ ತೀರಾ ಇತ್ತೀಚೆಗಷ್ಟೇ ಪಾತ್ರವಾಗಿದೆ. ಖುಷಿ ವಿಚಾರ ಹೇಳ್ತಾ ಇದ್ದೀನಿ, ಆದರೆ ಚೀನಾದ ದೃಶ್ಯಗಳು ಯಾಕೆ ಕಾಣ್ತಾ ಇದೆ, ಹಾಗೆ ಐಫೋನ್ ತಯಾರಿಕಾ ಘಟಕದ ದೃಶ್ಯಗಳು ಯಾಕೆ ಕಾಣ್ತಾ ಇದೆ ಅಂತ ಹೇಳಿ ನಿಮಗನ್ನಿಸಬಹುದು. ವೀಕ್ಷಕರೇ, ನಮ್ಮ ನೆರೆಯ ರಾಷ್ಟ್ರಗಳಾದ ಒಂದು ಕಡೆ ಪಾಕಿಸ್ತಾನ, ಮತ್ತೊಂದು ಕಡೆ ಚೀನಾ, ಈ ಎರಡೂ ದೇಶಗಳಿಗೂ ಕೂಡ ಭಾರತ ಯಾವುದೇ ರೀತಿಯಲ್ಲೂ ಪ್ರಗತಿಯನ್ನು ಕಾಣೋದನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ವಿಶೇಷವಾಗಿ ಚೀನಾ, ಡ್ರ್ಯಾಗನ್ ರಾಷ್ಟ್ರ ಅಂತ ಕರೆಸ್ಕೊಳ್ಳುವ ಚೀನಾಗೆ ಭಾರತದ ಪ್ರಗತಿಯ ಚಿಕ್ಕ ಹೆಜ್ಜೆ ಕಂಡರೂ ಕೂಡ ಸಹಿಸೋಕೆ ಸಾಧ್ಯವಾಗದಷ್ಟು ಉರಿ. ಈಗ ಭಾರತ, ನಾನಾಗಲೇ ಹೇಳಿದಾಗೆ, ಇತ್ತೀಚೆಗಷ್ಟೇ ಪ್ರಪಂಚದ 2ನೇ ಅತಿ ದೊಡ್ಡ ಸ್ಮಾರ್ಟ್ಫೋನ್ ಉತ್ಪಾದಕ ದೇಶ ಅನ್ನೋ ಹೆಗ್ಗಳಿಕೆಗೆ ಯಾವಾಗ ಪಾತ್ರವಾಯಿತೋ ಆಗಿನಿಂದಲೂ ಕೂಡ ಚೀನಾಗೆ ಭಾರತದ ಈ ನಾಗಾಲೋಟಕ್ಕೆ ಬ್ರೇಕ್ ಹಾಕಬೇಕು ಅನ್ನೋದೇ ಚಿಂತೆಯಾಗ್ಬಿಟ್ಟಿದೆ. ಅದರಲ್ಲೂ ಈ ರೀತಿಯ ಹೆಗ್ಗಳಿಕೆ ಅಂದರೆ ಸ್ಮಾರ್ಟ್ಫೋನ್, ಸ್ಮಾರ್ಟ್ ಡಿವೈಸಸ್, ಎಲೆಕ್ಟ್ರಾನಿಕ್ ಉಪಕರಣಗಳು, ಇದನ್ನು ತಯಾರು ಮಾಡೋದು ಅಂದರೆ ತಟ್ಟಂತ ನೆನಪಾಗೋದೇ ಚೀನಾ. ಅತಿ ಹೆಚ್ಚು ಉತ್ಪಾದನೆ ಹಾಗೆ ಅತಿ ಹೆಚ್ಚು ರಫ್ತು ಬೇರೆ ಬೇರೆ ದೇಶಗಳು ಡಿಪೆಂಡ್ ಆಗಿರೋದು ಕೂಡ ಚೀನಾದ ಮೇಲೆ. ಇಂತಹ ಸಂದರ್ಭದಲ್ಲಿ ಗ್ಲೋಬಲ್ ಮಾರ್ಕೆಟ್ನಲ್ಲಿ ತನಗ್ಯಾರಾದರೂ ಕಾಂಪಿಟೇಟರ್ ಉದ್ಭವ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾದರೆ, ಅದರಲ್ಲೂ ತನ್ನ ನೆರೆಯ ರಾಷ್ಟ್ರ ಭಾರತ ತನಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ಈ ಸ್ಮಾರ್ಟ್ಫೋನ್ಗಳನ್ನು ಉತ್ಪಾದನೆ ಮಾಡೋದ್ರಲ್ಲಿ ಬೆಳೀತಿದೆ ಅಂದರೆ ಚೀನಾಗೆ ಸುಮ್ಮನೆ ಕೂರ್ಲಿಕ್ಕೆ ಸಾಧ್ಯನಾ? ಹೀಗಾಗಿ ಈ ವರ್ಷದ ಬಿಗಿನಿಂಗಲ್ಲಿ, ಈ ವರ್ಷದ ಶುರುವಲ್ಲಿ ಚೀನಾದಲ್ಲಿ ಅಲ್ಲಿನ ಸರ್ಕಾರದ ಪ್ರತಿನಿಧಿಗಳು ಒಂದು ನಿಯಮವನ್ನು ಜಾರಿಗೆ ತರೋ ಪ್ರಯತ್ನವನ್ನು ಮಾಡಿದ್ರು. ನಿಯಮ ಅಂದರೆ ರೂಲ್ ಬುಕ್ನಲ್ಲಿ ಇರೋದಿಲ್ಲ, ನಮ್ಮಲ್ಲಾದಂತೆ ಅದು ಸಂಸತ್ನಲ್ಲಿ ಚರ್ಚೆಯಾಗಿ ಅದಾದ ನಂತರದಲ್ಲಿ ಪಬ್ಲಿಕ್ ಡೊಮೈನ್ಗೆ ಬಿಟ್ಟು, ಅಂದರೆ ಸಾರ್ವಜನಿಕರ ವಲಯಕ್ಕೆ ಬಿಟ್ಟು ಅಲ್ಲಿಂದ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ನಂತರದಲ್ಲಿ ಜಾರಿಗೆ ತರೋ ನಿಯಮ ಅಲ್ಲ. ಚೀನಾ ನಮಗೆ ಗೊತ್ತೇ ಇದೆ, ಅಲ್ಲಿ ಏನೇ ನಿರ್ಧಾರ ತಗೊಂಡ್ರೂ ಕೂಡ ಬಹಳ ಸೀಕ್ರೆಟಿವ್ ಆಗಿ, ಯಾರ ಜೊತೆಯಲ್ಲೂ ಕೂಡ ಚರ್ಚೆ ಮಾಡದೆ ಸರ್ಕಾರ ಏಕಪಕ್ಷೀಯವಾಗಿ ಕೈಗೊಳ್ಳುವಂತಹ ನಿರ್ಧಾರಗಳೇ ಹೆಚ್ಚು. ಇಂಥದ್ದೇ ಒಂದು ನಿರ್ಧಾರ ಚೀನಾದಲ್ಲಿ ಈ ವರ್ಷದ ಶುರುವಲ್ಲಿ ಕೈಗೊಳ್ಳಲಾಯಿತು. ಏನದು? ಟೆಕ್ ಟ್ರಾನ್ಸ್ಫರ್. ಅಂದರೆ ತನ್ನಲ್ಲಿರ್ತಕ್ಕಂಥ ಟೆಕ್ನಾಲಜಿಯನ್ನು ಬೇರೆ ದೇಶಗಳಿಗೆ ಟ್ರಾನ್ಸ್ಫರ್ ಮಾಡೋದನ್ನು ಆದಷ್ಟು ನಿರ್ಬಂಧ ಮಾಡಬೇಕು ಅನ್ನೋದು. ಅದರಲ್ಲೂ ವಿಶೇಷವಾಗಿ ಭಾರತ ಹಾಗೆ ಸೌತ್ ಈಸ್ಟ್ ಏಷ್ಯಾದ ದೇಶಗಳಿಗೆ ಈ ಟೆಕ್ ಟ್ರಾನ್ಸ್ಫರ್ ಮಾಡೋದನ್ನು ನಿರ್ಬಂಧ ಮಾಡಬೇಕು ಅನ್ನೋ ನಿರ್ಧಾರ. ಇದಕ್ಕೆ ಕಾರಣ ಏನು? ಯಟ್ ಅಗೇನ್, ಭಾರತ ವಿಶ್ವದಲ್ಲೇ ಅತಿ ದೊಡ್ಡ ಸ್ಮಾರ್ಟ್ಫೋನ್ ತಯಾರಕ ದೇಶವಾಗಿ ಬೆಳೀತಾ ಇರೋ ವಿಚಾರ. ಯಾವಾಗ ಚೀನಾದಿಂದ ಟೆಕ್ನಾಲಜಿ ಭಾರತಕ್ಕೆ ಟ್ರಾನ್ಸ್ಫರ್ ಆಗುತ್ತೋ, ಭಾರತ ತನ್ನ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳುತ್ತೆ. ಕೇವಲ ಸ್ಮಾರ್ಟ್ಫೋನ್ಗಳ ತಯಾರಿಕೆಯಲ್ಲಿ ಮಾತ್ರವಲ್ಲ, ಬೇರೆ ಎಲ್ಲ ರೀತಿಯ ಟೆಕ್ನಾಲಜಿಕಲ್ ಫೀಲ್ಡ್ನಲ್ಲಿ ಕೂಡ. ಇದನ್ನು ಅರ್ಥ ಇಂಥದ್ದೊಂದು ನಿರ್ಧಾರ ಕೈಗೊಂಡಂತಿದೆ ಚೀನಾ ದೇಶ. ಇದಾದ ನಂತರದಲ್ಲಿ 2 ತಿಂಗಳ ಹಿಂದೆ ಮತ್ತೊಂದು ಘಟನೆ ನಡೀತು. ಫಾಕ್ಸ್ಕಾನ್, ಈ ಹೆಸರನ್ನು ನೀವು ಕೇಳಿರಬಹುದು. ಐಫೋನ್ ತಯಾರಕರಲ್ಲಿ ಅಥವಾ ಐಫೋನ್ಗಳು ತಯಾರಾದ ನಂತರದಲ್ಲಿ ಅದನ್ನು ಅಸೆಂಬಲ್ ಮಾಡೋದ್ರಲ್ಲಿ ಬಿಗ್ಗೆಸ್ಟ್ ಸಪ್ಲೈಯರ್ ಅಂತ ಕರೆಸ್ಕೊಳ್ಳುತ್ತೆ ಈ ಕಂಪನಿ ಫಾಕ್ಸ್ಕಾನ್. ಇದು ಹಿಂದಿದ್ದು ಕೇವಲ ಚೈನಾ ಹಾಗೆ ತೈವಾನ್ನಲ್ಲಿ ಮಾತ್ರ, ಈ 2 ದೇಶದಲ್ಲಿ ಮಾತ್ರ ಫಾಕ್ಸ್ಕಾನ್ ಸಂಸ್ಥೆ ಇತ್ತು. ಅಮೆರಿಕ ನಿಮಗೆ ಗೊತ್ತಿರೋ ಹಾಗೆ ಜಗತ್ತಿನಲ್ಲಿ ಅತಿ ಹೆಚ್ಚು ಐಫೋನ್ ಬಳಕೆದಾರರನ್ನು ಹೊಂದಿರುವ ದೇಶ. ಹೀಗಾಗಿ ತೀರಾ ಇತ್ತೀಚಿನವರೆಗೆ ಅಮೆರಿಕ ತನ್ನ ಐಫೋನ್ಗಳಿಗಾಗಿ ಚೀನಾವನ್ನು ಅವಲಂಬಿಸಿತ್ತು. ಆದರೆ ಅಮೆರಿಕ ಮುಂದಿನ ವರ್ಷದ ಪ್ರಾರಂಭದ ವೇಳೆಗೆ ತನ್ನ ಐಫೋನ್, ತಾನು ಅಥವಾ ತನ್ನ ದೇಶದ ಜನರು ಬಳಕೆ ಮಾಡುವ ಎಲ್ಲ ಐಫೋನ್ಗಳಿಗಾಗಿ ಭಾರತದ ಮೇಲೆ ಅವಲಂಬನೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬರುವ ಹಂತದಲ್ಲಿತ್ತು. ಇಂಥದ್ದೇ ಸಂದರ್ಭದಲ್ಲಿ ಫಾಕ್ಸ್ಕಾನ್ ಸಂಸ್ಥೆ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಉತ್ಪಾದನಾ ಹಾಗೆ ಅಸೆಂಬಲ್ ಘಟಕಗಳನ್ನು ತೆಗೆದು ಇಲ್ಲೂ ಕೂಡ ಭಾರತದಲ್ಲೂ ಕೂಡ ಐಫೋನ್ಗಳ ಉತ್ಪಾದನೆ ಹಾಗೆ ಅಸೆಂಬಲ್ ಮಾಡುವ ಪ್ರಕ್ರಿಯೆಯನ್ನು
ಚುರುಕುಗೊಳಿಸ್ತಾ ಇತ್ತು. ಆದರೆ ನಾನು ಹೇಳಿದ ಹಾಗೆ 2 ತಿಂಗಳ ಹಿಂದೆ ಚೀನಾ ಈ ಫಾಕ್ಸ್ಕಾನ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವ ಬಹುತೇಕ ಸೀನಿಯರ್, ಜೂನಿಯರ್ ಎಂಜಿನಿಯರ್ಸ್ ಹಾಗೆ ಟೆಕ್ನಿಷಿಯನ್ಸ್, ಚೀನಾ ದೇಶದ ಅನೇಕ ಎಂಜಿನಿಯರ್ಗಳು ಹಾಗೆ ಟೆಕ್ನಿಷಿಯನ್ಗಳು ಭಾರತದಲ್ಲಿರ್ತಕ್ಕಂಥ ಫಾಕ್ಸ್ಕಾನ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರನ್ನ ವಾಪಸ್ ಚೀನಾಗೆ ಬರಬೇಕು ಅಂತ ಹೇಳಿ ನೋಟಿಸನ್ನು ಜಾರಿ ಮಾಡ್ತು. ಫಾಕ್ಸ್ಕಾನ್ ಅನ್ನೋದು ಒಂದು ಸಂಸ್ಥೆ. ಆ ಸಂಸ್ಥೆ ಭಾರತದಲ್ಲಿ ತನ್ನ ತಯಾರಕ ಹಾಗೆ ಉತ್ಪಾದನಾ ಘಟಕವನ್ನು ಸ್ಥಾಪಿಸಿದೆ. ಅಲ್ಲಿ ಕೆಲಸ ಮಾಡಲಿಕ್ಕೆ ಚೀನಾದಿಂದ ಜನ ಬಂದಿದ್ದಾರೆ ಅಂತಂದ್ರೆ ಅವ್ರು ಬಂದಿರೋದು ಸರ್ಕಾರಿ ನೌಕರಿಯಲ್ಲ, ಅಥವಾ ಸರ್ಕಾರದವ್ರು ಕಳಿಸಿರೋದಲ್ಲ. ಫಾಕ್ಸ್ಕಾನ್ ಸಂಸ್ಥೆ ಅವರನ್ನ ನೌಕರಿಗೆ ತೆಗೆದುಕೊಂಡಿರೋದು, ಅವ್ರಿಗೆ ಸಂಬಳ ಕೊಡ್ತಿರೋದು ಕೂಡ ಸಂಸ್ಥೆ. ಚೀನಾ ಇದ್ದಕ್ಕಿದ್ದ ಹಾಗೆ ಕರೆಸ್ಕೊಳ್ಳಿಕ್ಕೆ ಯಾವುದೇ ರೀತಿಯಾದ ರೈಟ್ಸ್ ಇರೋದಿಲ್ಲ. ಆದರೆ ಕೇವಲ ಅವರು ಚೀನಾದ ನಾಗರಿಕರು ಅನ್ನೋ ಒಂದೇ ಕಾರಣಕ್ಕೆ ತಕ್ಷಣಕ್ಕೆ ವಾಪಸ್ ಬನ್ನಿ ಅನ್ನೋ ಕಟ್ಟಾಜ್ಞೆಯನ್ನು ಹೊರಡಿಸ್ತು ಚೀನಾ. ಹೀಗಾಗಿ ಬರೋಬ್ಬರಿ 300 ಮಂದಿ ಚೀನಾದ ಟೆಕ್ನಿಷಿಯನ್ಸ್ ಹಾಗೆ ಎಂಜಿನಿಯರ್ಸ್ ಯಾರೆಲ್ಲ ದಕ್ಷಿಣ ಭಾರತದಲ್ಲಿರ್ತಕ್ಕಂತಹ ಫಾಕ್ಸ್ಕಾನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರು, ಇವರೆಲ್ಲರೂ ಕೂಡ ಇದೀಗ ಭಾರತ ಬಿಟ್ಟು ಚೀನಾಗೆ ವಾಪಸ್ ಹೋಗ್ತಾ ಇದ್ದಾರೆ. ಚೀನಾದ ಈ ನಿರ್ಧಾರದ ಹಿಂದಿರೋದು ಕೂಡ ಭಾರತ ಸ್ಮಾರ್ಟ್ಫೋನ್ಗಳ ನಿರ್ಮಾಣದಲ್ಲಿ, ಅದರಲ್ಲೂ ಐಫೋನ್ಗಳ ನಿರ್ಮಾಣದಲ್ಲಿ ಅತಿ ವೇಗದಲ್ಲಿ ಬೆಳೀತಾ ಇರೋದು, ಈ ಓಟಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ಏಕೈಕ ಉದ್ದೇಶ. ಯಾಕಂದರೆ ಚೀನಾ ತನ್ನ ನಾಗರಿಕರು ಯಾರೆಲ್ಲ ಫಾಕ್ಸ್ಕಾನ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಅವ್ರನ್ನ ವಾಪಸ್ ಬನ್ನಿ ಅಂತ ಹೇಳಿರೋದಕ್ಕೆ ಬೇರೆ ಯಾವುದೇ ರೀತಿಯ ಕಾರಣವನ್ನು ಕೊಟ್ಟಿಲ್ಲ. ಬರಬೇಕು ಅಷ್ಟೇ, ಆದಷ್ಟು ಬೇಗ ನೀವು ಚೀನಾಗೆ ವಾಪಸ್ ಬರಬೇಕು ಅನ್ನೋದಷ್ಟೇ ಆ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ದೇಶದಿಂದ, ಸರ್ಕಾರದಿಂದ ಈ ರೀತಿಯಾದ ಒಂದು ನಿರ್ದೇಶನ ಬಂದ ಮೇಲೆ ಅನಿವಾರ್ಯವಾಗಿ ಫಾಕ್ಸ್ಕಾನ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಚೀನಾ ಮೂಲದ ಟೆಕ್ನಿಷಿಯನ್ಸ್, ಎಂಜಿನಿಯರ್ಸ್ ಇದೀಗ ಭಾರತವನ್ನು ಬಿಟ್ಟು ಚೀನಾಗೆ ವಾಪಸ್ ಹೋಗ್ತಿದ್ದಾರೆ. ಹಾಗಾದರೆ ಭಾರತದಲ್ಲಿ ತಯಾರಾಗ್ತಾ ಇದ್ದ ಐಫೋನ್ನ ಸಂಖ್ಯೆಗಳು ಕಡಿಮೆ ಆಗ್ಬಿಡುತ್ತಾ, ಅಥವಾ ಅದ್ರ ಕ್ವಾಲಿಟಿ ಡೌನ್ ಆಗಿಬಿಡುತ್ತಾ? 300 ಮಂದಿ ಈಗ ಟೆಕ್ನಾಲಜಿ ಬಂದಿದ್ದೇ ಅಲ್ಲಿಂದ ಅಂತ ಆದಮೇಲೆ ಅಲ್ಲಿನ ನೌಕರರೇ ಅಂದರೆ ಚೀನಾ ಮೂಲದ ಎಂಜಿನಿಯರ್ಸ್ ಹಾಗೆ ಟೆಕ್ನಿಷಿಯನ್ಸ್ ಏನೇ ಇಲ್ಲಿನ ಘಟಕದಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಿದ್ರು ಅಂದಮೇಲೆ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಫಾಕ್ಸ್ಕಾನ್ ಸಂಸ್ಥೆಯಲ್ಲಿ ತಯಾರಾಗುವ ಐಫೋನ್ಗಳ ಬಗ್ಗೆ ಅನುಮಾನ ಬರೋದು ಸಹಜ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗುತ್ತಾ, ಡಿಲೇ ಆಗುತ್ತಾ, ಈ ರೀತಿಯಾದ ಪ್ರಶ್ನೆಗಳು. ಆದರೆ ಫಾಕ್ಸ್ಕಾನ್ ಸಂಸ್ಥೆ ತಿಳಿಸಿದೆ, ನಾವು ಅತಿ ಶೀಘ್ರದಲ್ಲೇ ತೈವಾನ್ನಿಂದ ಹಾಗೆ ಬೇರೆ ಬೇರೆ ದೇಶದಿಂದ ನಾವು ಮತ್ತಷ್ಟು ಜನರನ್ನು ಅಂದರೆ ಟೆಕ್ನಿಷಿಯನ್ಸ್ ಹಾಗೆ ಎಂಜಿನಿಯರ್ಗಳನ್ನು ಕರೆಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೀಗಾಗಿ ಸ್ವಲ್ಪ ಡಿಲೇ ಆಗ್ಬೋದೇ ಹೊರತು, ಅಂದರೆ ಐಫೋನ್ಗಳ ತಯಾರಿಕೆಗೆ ಏನು ನಿಗದಿತ ಸಮಯವನ್ನು ನೀಡಲಾಗಿರುತ್ತೆ, ಅದರಲ್ಲಿ ಡಿಲೇ ಆಗ್ಬೋದೇ ಹೊರತು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಲಿ ಅಥವಾ ಬೇರೆ ರೀತಿಯ ಸಮಸ್ಯೆ ಆಗಲಿ, ಭಾರತದಲ್ಲಿ ಈ ಫಾಕ್ಸ್ಕಾನ್ ಸಂಸ್ಥೆ ಮತ್ತಷ್ಟು ಹರಡಲಿಕ್ಕೆ ಬೇರೆ ಬೇರೆ ಕಡೆಗಳಲ್ಲಿ ಘಟಕಗಳನ್ನು ತೆರಲಿಕ್ಕೆ ಏನು ಉದ್ದೇಶ ಇಟ್ಕೊಂಡಿತ್ತು, ಅದಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದೆ. ನಿಮಗೆ ಗೊತ್ತಿದೆ, ವರ್ಷಾಂತ್ಯದಲ್ಲಿ ಐಫೋನ್ 17 ಐಫೋನ್ನ ಸೀರೀಸ್ನ 17 ಲಾಂಚ್ಗೆ ಪ್ರಿಪರೇಷನ್ ನಡೀತಾ ಇದೆ. ಇಂಥ ಸಂದರ್ಭದಲ್ಲೇ ಚೀನಾ ಈ ರೀತಿಯ ದಾಳವನ್ನು ಉರುಳಿಸಿರೋದು ಸಹಜವಾಗಿ ವಿಶ್ವದ ಗಮನ ಸೆಳೆದಿದೆ. ಅದರಲ್ಲೂ ಗ್ಲೋಬಲ್ ಸ್ಮಾರ್ಟ್ಫೋನ್ ಬಿಸ್ನೆಸ್ನಲ್ಲಿ ಇರ್ತಕ್ಕಂಥ ಬಿಗ್ ಏನು ಹೆಸರುಗಳೇನಿದೆ ಅವರೆಲ್ಲರ ಗಮನ ಸೆಳೆದಿದೆ. ಚೀನಾದ ಈ ನಿರ್ಧಾರದ ವಿರುದ್ಧ ಇದೀಗ ಚರ್ಚೆ ಕೂಡ ಪ್ರಾರಂಭ ಆಗಿದೆ. ಆದರೆ ವೀಕ್ಷಕರೇ, ಫಾಕ್ಸ್ಕಾನ್ ಸಂಸ್ಥೆ ಇದೀಗ ಪರ್ಯಾಯವಾಗಿ ತೈವಾನ್ನಿಂದ ಹಾಗೆ ಬೇರೆ ದೇಶಗಳಿಂದ ಟೆಕ್ನಿಷಿಯನ್ಸ್ನ ಕರ್ಕೊಂಡು ಬರುವ ನಿರ್ಧಾರಕ್ಕೆ ಬಂದಿರೋದ್ರಿಂದ ಭಾರತಕ್ಕೆ ಇದರಿಂದ ನೇರವಾಗಿ ಯಾವುದೇ ರೀತಿ ಪರಿಣಾಮ ಆಗೋದಿಲ್ಲ. ಹಾಗೆ ಭಾರತದ ಮೇಲೆ ಅಮೆರಿಕ ಇಟ್ಟಿರುವ ವಿಶ್ವಾಸ ಏನಿದೆ, ತನ್ನೆಲ್ಲ ಬಳಕೆ ಮಾಡಲಿರುವ ಐಫೋನ್ಗಳನ್ನು ಉತ್ಪಾದನೆಯ ಜವಾಬ್ದಾರಿಯನ್ನು ಭಾರತಕ್ಕೆ ನೀಡೋಣ, ಭಾರತದಿಂದ ಉತ್ಪಾದನೆಯಾಗುವ ಐಫೋನ್ಗಳನ್ನೇ ಮುಂದಿನ ವರ್ಷದಿಂದ ಬಳಕೆ ಮಾಡೋಣ ಅನ್ನೋ ಅಮೆರಿಕದ ನಿರ್ಧಾರ, ಇದಕ್ಕೆ ಯಾವುದೇ ರೀತಿಯಾದ ಪರಿಣಾಮ ಬೀರೋದಿಲ್ಲ ಅನ್ನೋ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಆದರೆ ನಾವಿಲ್ಲಿ ಗಮನಿಸಬೇಕಾಗಿರೋದು ಚೀನಾದ ಕುತಂತ್ರ ಬುದ್ಧಿ. ಭಾರತದ ಓಟಕ್ಕೆ ಬ್ರೇಕ್ ಹಾಕಲಿಕ್ಕೆ ನೇರವಾಗಿ ಟಕ್ಕರ್ ಕೊಡುವ ಸಾಮರ್ಥ್ಯ ಇಲ್ಲದೆ ಇರೋ ಚೀನಾ, ಅಂದರೆ ನೀವು ಇಷ್ಟು ಐಫೋನ್ಗಳನ್ನು ಈ ಸ್ಪೀಡ್ನಲ್ಲಿ ಇಷ್ಟು ಕ್ವಾಲಿಫೈಡ್ ಜನರನ್ನು ಇಟ್ಕೊಂಡು ತಯಾರು ಮಾಡ್ತೀರಾ, ನಾವು ನಿಮಗಿಂತ ಚೆನ್ನಾಗಿ ತಯಾರು ಮಾಡಿ ತೋರಿಸ್ತೀವಿ ಅನ್ನೋ ಒಂದು ಹೆಲ್ದಿ ಕಾಂಪಿಟೇಟಿವ್ ವೇಯಲ್ಲಿ ಭಾರತದ ಜೊತೆಯಲ್ಲಿ ಸ್ಪರ್ಧೆಗೆ ಇಳಿಯೋಕೆ ಸಾಧ್ಯವಾಗದೆ ಚೀನಾ ಅಡ್ಡ ಮಾರ್ಗದ ಮೂಲಕ ಭಾರತದ ಬೆಳವಣಿಗೆಗೆ, ಭಾರತದ ಈ ರೀತಿಯ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೀತಾ ಇರುವ ಪ್ರಕ್ರಿಯೆಗೆ ಬ್ರೇಕ್ ಹಾಕೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್ನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.